ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಬಹುದು. ನಾವಿವಾಗ ಹೋಗ್ತಾ ಇದ್ದೀವಿ ಹುಬ್ಬಳ್ಳಿ ಟು ದಿಲ್ಲಿ ವಿಮಾನ ಪ್ರಯಾಣ. ಈ ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಬಹುದು. ವಿಮಾನ ನಿಲ್ದಾಣದಲ್ಲಿ ಯಾವ್ಯಾವ ಪ್ರೊಸೀಜರ್ ಇರುತ್ತದೆ ಅದರಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ವಿಮಾನ ನಿಲ್ದಾಣದ ಎಂಟ್ರಿ ಗೇಟ್ನಲ್ಲಿ ಟಿಕೆಟ್ ಚೆಕಿಂಗ್ ಹೇಗಿರುತ್ತದೆ, ಬೋರ್ಡಿಂಗ್ ಪಾಸನ್ನು ಹೇಗೆ ಪಡೆಯೋದು, ಸಾಮಾನುಗಳನ್ನ ಬ್ಯಾಗೇಜ್ ಹೇಗೆ ಮಾಡಿಸೋದು, ಸೆಕ್ಯೂರಿಟಿ ಚೆಕಿಂಗ್ ಯಾವ ರೀತಿ ಇರುತ್ತೆ, ಬೋರ್ಡಿಂಗ್ ಗೇಟ್ನಲ್ಲಿ ಯಾವ ರೀತಿ ಬೋರ್ಡಿಂಗ್ ಪಾಸನ್ನು ಚೆಕಿಂಗ್ ಮಾಡ್ತಾರೆ, ಏರೋಪ್ಲೇನ್ ಒಳಗಡೆ ಹೋಗಬೇಕಾದ್ರೆ ಯಾವ ರೀತಿ ಬೋರ್ಡಿಂಗ್ ಪಾಸನ್ನು ಮತ್ತೆ ಚೆಕಿಂಗ್ ಮಾಡ್ತಾರೆ, ಏರೋಪ್ಲೇನ್ ಒಳಗಡೆ ಯಾವ್ಯಾವ ಪ್ರೊಸೀಜರ್ ಇರುತ್ತೆ, ವಿಮಾನದ ಒಳಗಡೆ ಯಾವ್ಯಾವ ವಸ್ತುಗಳನ್ನು ಅಲೋ ಮಾಡ್ತಾರೆ, ಯಾವ್ಯಾವ ವಸ್ತುಗಳನ್ನು ಅಲೋ ಮಾಡೋದಿಲ್ಲ, ಬ್ಯಾಗೇಜ್ ಮಾಡಿಸಿದಂಥ ಸಾಮಾನುಗಳನ್ನು ನಾವು ವಾಪಸ್ ಮರಳಿ ಹೇಗೆ ಪಡೆಯೋದು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಿಮ್ಮ ಒಂದು ಎಂಟ್ರಿ ಗೇಟ್ನಲ್ಲಿ ಟಿಕೆಟ್ ಚೆಕಿಂಗನ್ನು ಮಾಡಿಸಬೇಕಾಗುತ್ತದೆ. ವಿಮಾನದ ಒಳಗಡೆ ಹೋಗಬೇಕಾದ್ರೆ ಆಧಾರ್ ಕಾರ್ಡ್ ಮತ್ತು ಟಿಕೆಟನ್ನು ಚೆಕ್ ಮಾಡುತ್ತಾರೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಈ ರೀತಿ ಯಾವುದೇ ಒಂದು ಮಾನ್ಯವಾದ ಗುರುತಿನ ಚೀಟಿ ನಿಮ್ಮ ಹತ್ರ ಇದ್ರೆ ನಡೆಯುತ್ತೆ. ಫ್ಲೈಟ್ ಟಿಕೆಟ್ ಚೆಕಿಂಗ್ ಆದ ನಂತರ ಬೋರ್ಡಿಂಗ್ ಪಾಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಬೋರ್ಡಿಂಗ್ ಪಾಸನ್ನು ಪಡೆಯೋದಕ್ಕೆ ಬೋರ್ಡಿಂಗ್ ಪಾಸ್ ತೆಗೆದುಕೊಳ್ಳುವ ಸಮಯದಲ್ಲಿ ಲಗೇಜನ್ನು ಮಾಡಿಸಬೇಕಾಗುತ್ತದೆ. ನಿಮ್ಮ ಹ್ಯಾಂಡ್ ಬ್ಯಾಗ್ ಏನಾದರೂ 7 kgಗಿಂತ ಕಡಿಮೆ ಇದ್ದರೆ ಅದನ್ನು ನೇರವಾಗಿ ವಿಮಾನದಲ್ಲಿ ನೀವು ತೆಗೆದುಕೊಂಡು ಹೋಗ್ಬೋದು. 7 kgಕ್ಕಿಂತ ಹೆಚ್ಚಿನ ಲಗೇಜ್ ಇದ್ದರೆ ಅದನ್ನು ಬ್ಯಾಗೇಜ್ ಮಾಡಿಸಬೇಕಾಗುತ್ತದೆ. ಅದಕ್ಕೆ ಒಂದು ನಿಮ್ಮ ಲಗೇಜನ್ನು ಕ್ಯಾರಿ ಮಾಡುವಾಗ ಅದರಲ್ಲಿ ಚುಬ್ಬಾದ ಹರಿತವಾದ ಆಯುಧಗಳನ್ನು ಇಟ್ಟುಕೊಂಡು ಹೋಗಬಾರ್ದು. ಅವುಗಳನ್ನು ಅಲೋ ಮಾಡೋದಿಲ್ಲ. ಲಗೇಜ್ ಮಾಡಿದ ತಕ್ಷಣ ಕಂಪ್ಲೀಟ್ ಚೆಕಿಂಗ್ ಮಾಡಲಾಗುತ್ತದೆ. ವಿಮಾನ ನಿಲ್ದಾಣದಲ್ಲಿ ಒಂದು ಟ್ರೇನ್ ಕೊಡ್ತಾರೆ. ಆ ಟ್ರೇನಲ್ಲಿ ನಿಮ್ಮ ಮೊಬೈಲ್, ಹೆಡ್ಫೋನ್, ವಾಚ್, ವ್ಯಾಲೆಟ್, ಪೆನ್ ಡ್ರೈವ್, ಚೈನ್ ಎಲ್ಲ ಉಪಕರಣಗಳನ್ನ ಒಂದು ಟ್ರೇಯಲ್ಲಿ ಹಾಕಿ ಕೊಡಬೇಕಾಗುತ್ತದೆ. ಅವುಗಳನ್ನು ಕೂಡ ಸ್ಕ್ಯಾನಿಂಗ್ ಮಾಡಲಾಗುತ್ತದೆ. ಚೆಕಿಂಗ್ ಆದ ನಂತರ ಬೋರ್ಡಿಂಗ್ ಏರಿಯಾದಲ್ಲಿ ವೇಟ್ ಮಾಡಬೇಕಾಗುತ್ತದೆ. ಬೋರ್ಡಿಂಗ್ ಏರಿಯಾದಲ್ಲಿ ಅರ್ಧ ಗಂಟೆ ಮುಂಚೆನೇ ನಾವು ಇರಬೇಕಾಗಿರುತ್ತದೆ. ಬೋರ್ಡಿಂಗ್ ಏರಿಯಾದಿಂದ ನೇರವಾಗಿ ಬಸ್ನಲ್ಲಿ ಫ್ಲೈಟ್ ಹತ್ತಿರ ಕರೆದುಕೊಂಡು ಹೋಗ್ತಾರೆ. ಏರೋಪ್ಲೇನ್ ಹತ್ತಿರ ಇದ್ದೀವಿ. ಏರೋಪ್ಲೇನ್ ಒಳಗಡೆ ಹೋಗುವುದಕ್ಕಿಂತ ಮುಂಚೆ ಮತ್ತೊಮ್ಮೆ ಬೋರ್ಡಿಂಗ್ ಪಾಸನ್ನು ಚೆಕ್ ಮಾಡ್ತಾರೆ. ನಾವು ಹೋಗ್ತಾ ಇರೋದು ಡೊಮೆಸ್ಟಿಕ್ ಫ್ಲೈಟ್. ಹುಬ್ಬಳ್ಳಿಯಿಂದ ನೇರವಾಗಿ ದೆಹಲಿಗೆ 2 ಗಂಟೆ 5 ನಿಮಿಷದಲ್ಲಿ ಅಲ್ಲಿ ಹೋಗಿ ರೀಚ್ ಆಗ್ತೀವಿ. ಒಂದು ಒಳ್ಳೆಯ ಅನುಭವ ಸಿಗುತ್ತೆ. ವಿಂಡೋ ಸೀಟ್ಗೆ ನಾವು ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕಾಗುತ್ತದೆ. ಅಲ್ಲಿ ಇನ್ನೊಂದು ಫ್ಲೈಟ್ ರೆಡಿಯಾಗಿ ನಿಂತಿದೆ. ಅದು ತುಂಬಾ ದೊಡ್ಡದೇನೆ ಫ್ಲೈಟ್ ಇದೆ. ಏರ್ ಹೋಸ್ಟೆಸ್ ನಮಗೆ ಗೈಡ್ಲೈನ್ಸ್ ಅನ್ನು ಕೊಡ್ತಾರೆ. सभी शौचालयों में स्मोक डिटेक्टर्स लगे हुए हैं. क्रू के आदेश के बिना लाइफ जैकेट्स, आपातकालीन ग्लास और अन्य सुरक्षा उपकरणों का उपयोग या छेड़छाड़ मना. कोई भी उल्लंघन करने का विलंब और नियामक कार्रवाई. आपके लिए ट्रेन में एक सुरक्षा सूचना और संचार का उपकरण. आपातकालीन स्थिति इस्तेमाल में फ्लाइट लैंडर ड्राफ्ट लगे. हमारे सुरक्षा निर्देश पत्र इनका ध्यान और उपरोक्त Your well-being is our top priority and we request you to pay close attention to this notification even when you fly. A safety instruction card is available in the seat pocket. Secure your seatbelt by inserting the metal tip into the pocket and tighten by pulling it.
ಫ್ಲೈಟ್ ಇವಾಗ ಟೇಕಪ್ ಆಗ್ತಿದೆ. ನೀವು ನೋಡ್ತಿರ್ಬೋದು ಸ್ಪೀಡಲ್ಲಿ ಹೋಗ್ತಾ ಇದೆ. ನೋಡಿ ಫ್ರೆಂಡ್ಸ್, ನಮ್ಮ ಹುಬ್ಳಿ ಸಿಟಿ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದೆ. ನೈಟ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹೊರಗಡೆ ಲೈಟಿಂಗ್ ಮಾತ್ರ ತುಂಬಾನೇ ಸಖತ್ತಾಗಿ ಕಾಣಿಸುತ್ತೆ. कृपया ध्यान दीजिए, सभी यात्रियों से निवेदन है कि वो अपनी कुर्सी पर बैठ जाए और कुर्सी की बेटी बांधे। धन्यवाद। ನೀವು ಕೂಡ ಮಿಸ್ ಮಾಡಬೇಡಿ. ಈ ರೀತಿಯಾದಂಥ ಅನುಭವ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ರಾತ್ರಿ ಹೊತ್ತು ಮಾತ್ರ ಲೈಟಿಂಗ್ ಮಾತ್ರ ಸೂಪರಾಗಿ ಕಾಣಿಸ್ತಿತ್ತು ಸ್ನೇಹಿತರೆ. ನೀವು ಕೂಡ ಒಮ್ಮೆ ಆದರೂ ರಾತ್ರಿ ಪ್ರಯಾಣ ಮಾಡಿ. ಈ ರೀತಿ ಲೈಟಿಂಗನ್ನು ನೋಡೋಕ್ಕೆ ನಿಮಗೆ ಎಷ್ಟೊಂದು ಖುಷಿ ಆಗ್ತದೆ. ಹಗಲು ಸೂರ್ಯ ನಮಗೆ ಬೆಳಕು ಕೊಟ್ಟರೆ, ರಾತ್ರಿ ಲೈನ್ಮನ್ಗಳು ನಮಗೆ ಬೆಳಕು ಕೊಡ್ತಾರೆ. ನಾವಿವಾಗ ಇದ್ದೀವಿ ಫ್ರೆಂಡ್ಸ್ ದೆಹಲಿ. ನೋಡಿ, कुछ ही समय में हम निर्धारित स्थान पर पहुंचे। जो वस्तुएं आप कहीं पर जाएं, कृपया उन्हें हमें दें। सीट बेल्ट साइन ऑन होने पर अपनी कुर्सी सीधी करें और कुर्सी की नीचे निकालें। टेबल पर बंद करें और विंडो क्षेत्र खुले रखें। कृपया शौचालय का प्रयोग न करें और सभी इलेक्ट्रॉनिक उपकरणों को बंद ನೋಡ್ಬೋದು ದೆಹಲಿ ಲೈಟಿಂಗ್ ಹೇಗಿದೆ ಅಂತ. ನಾವಿವಾಗ ಲ್ಯಾಂಡಿಂಗ್ ಆಗ್ತಾ ಇದೀವಿ ಫ್ರೆಂಡ್ಸ್. ನಾವಿವಾಗಿದ್ದೀವಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೆಹಲಿ. ಬೆಲ್ಟಲ್ಲಿ ನಮ್ಮ ಲಗೇಜ್ ಬರ್ತಾ ಇದೆ, ತಗೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.